ಕರ್ತನೆ ಈ ಸಮಯದಲ್ಲಿ ನಿನ್ನ ಮಾತಿಗೆ ನಾವು ವಿಧೇಯರಾಗಿ ಈ ಒಂದು ಸಂಗತಿಯನ್ನು ನಾವು ಏರ್ಪಡಿಸಿದೆವು. ನಿನ್ನ ಆತ್ಮನ ಚಲಾವಣೆ ಪ್ರಾರಂಭದಿಂದಲೂ ಕೊನೆಯವರೆಗಿದ್ದು ನಮ್ಮ ನಡೆಸಿದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ಜನರ ಜೀವಿತವನ್ನು ಕೊಟ್ಟದ ಬಿಡುಗಡೆಗಾಗಿ ಸ್ತೋತ್ರ. ದೇವರೇ, ನಾವು ಇವತ್ತು ನಮ್ಮನ್ನು ಸಿದ್ಧ ಮಾಡಿಕೊಂಡಿದ್ದೇವೆ. ನಾಳೆಯ ದಿನ ಮೊದಲು ನಮ್ಮ ಕುಟುಂಬದಲ್ಲಿ, ನಮ್ಮ ವೈಯಕ್ತಿಕ ಜೀವಿತ, ನಮ್ಮ ಸಭೆಗಳಲ್ಲಿ, ನಾವು ಹೋಗುವಂತ ಸ್ಥಳಗಳಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳು ಉಂಟಾಗಲಿ. ದೇವರೇ, ಕೊನೆಯದಾಗಿ ಸ್ವಾಮಿ, ನಾವೆಲ್ಲರ ಸಮಯದಲ್ಲಿ ನಿನ್ನ ವಿಶೇಷವಾದ ಸ್ಪರ್ಶತೆ ನಾವು ಇದನ್ನು ನೋಡ್ತಿದ್ದೇವೆ ಕರ್ತನೆ. ನಿನ್ನ ಸ್ಪರ್ಶತೆ ನಮ್ಮ ಮಧ್ಯದಲ್ಲಿ ಉಂಟಾಗಲಿ ಕರ್ತನೆ. ಯೇಸುವೇ, ಈ ಸಮಯದಲ್ಲಿ ಪವಿತ್ರಾತ್ಮನ ಈ ಸಮಯದಲ್ಲಿ, ತಂದೆ ಈ ಸಮಯದಲ್ಲಿ ನಮ್ಮೆಲ್ಲರೂ ನೀನು ಮುಟ್ಟಬೇಕು. ನಿನ್ನ ಸ್ಪರ್ಶತೆಯನ್ನು ಪ್ರತಿಯೊಬ್ಬರು ಅನುಭವಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಿನಗೆ ಸ್ತೋತ್ರವಾಗಲಿ ಅಪ್ಪ, ನಿನಗೆ ಸ್ತೋತ್ರವಾಗಲಿ, ನಿನಗೆ ಸ್ತೋತ್ರವಾಗಲಿ, ನಿನಗೆ ಸ್ತೋತ್ರವಾಗಲಿ. ಈಗ ನಮ್ಮ ಮಧ್ಯದಲ್ಲಿ ಈಗಾಗಲೇ ಕರ್ತನ ಆತ್ಮನು ಸ್ವಸ್ಥತೆಯನ್ನು ಆತನು ಬಿಡುಗಡೆಗೊಳಿಸ್ತಾ ಇದ್ದಾನೆ. ಕರ್ತನ ಹೀಲಿಂಗ್ ಆ ಪವರ್ ನಮ್ಮ ಮಧ್ಯದಲ್ಲಿ ಅದು ಚಲಿಸ್ತಾ ಇದೆ. ಹಲ್ಲೆಲೂಯಾ. ಅನೇಕರಿಗೆ ಕರ್ತನು ಸ್ವಸ್ಥತೆಯನ್ನು ಕೊಡ್ತಾ ಇದ್ದಾನೆ. ನನಗೆ ಆಗಾಗ ಕಾಣ್ತಿರುವಂತದ್ದು, ಒಂದು ಸಹೋದರಿಗೆ ಯಾರಿಗೋ ಎದೆನೋವು ತುಂಬಾ ಕಾಣಿಸಿಕೊಳ್ತಾ ಇತ್ತು. ಇವತ್ತು ಬೆಳಿಗ್ಗೆ ಸಹ ಅವರಿಗೆ ಎದೆನೋವು ಆಗಾಗ ಕಾಣಿಸಿಕೊಳ್ತಾ ಇತ್ತು. ದೇವರು ಅವ್ರನ್ನು ಗುಣಪಡಿಸಿದ್ದಾನೆ. ಯಾರಿಗೆ? ನಿಮಗೆನಾ? ಯಾರಿಗೆ ಅದು? ನಿಮಗೆನಾ ಎದೆನೋವಿತ್ತ ಎಂತ ಹೇಳಿ? ಏನು ಏನು? ಬನ್ನಿ ಬನ್ನಿ. ಅನೇಕರಿಗೆ ಸ್ವಸ್ಥತೆ ಆಗ್ತದೆ. ಈಗ ಕೋಣೆಯಲ್ಲಿ ಸಹ ಬಲವಾದ ಕೋಣೆಯಲ್ಲಿ ಬಲವಾದಂತ ದೇವರ ಹೀಲಿಂಗ್, ಆ ಸ್ವಸ್ಥತೆ ಇದಾಗ್ತಾ ಇದೆ. ಏನಾಯ್ತು ನಿಮಗೆ ಹೇಳಿ? ಇದೆ, ತಿರುಗಿ ಹೇಳಿ, ತಿರುಗಿ ಹೇಳಿ. ಯಾವಾಗೈತೆ ಎದೆ ನೋವು? ತುಂಬಾ ಇತ್ತು. ಈಗ ಕಡಿಮೆ ಆಗಿದೆ. ಕರ್ತನು ಗುಣಪಡಿಸ್ತಾ ಇದ್ದಾನೆ. ಎದೆ ನೋವು ಒಂದು ಭಾಗದಲ್ಲಿ ನಿಮಗೆ ಎದೆ ನೋವು ಬರುವಂತ ಇನ್ನೊಂದು ಸಹೋದರಿ ಇನ್ನೊಬ್ಬರಿದ್ದಾರೆ. ನಿಮಗೆ ನೋಡಿ ಚೆಕ್ ಮಾಡಿ ಮುಂದೆ ಬನ್ನಿ. ನಿಮಗೆ ಓಕೆ ಗುಣ ಈಗ ಈಗ ಉಂಟು, ಈಗ ಉಂಟ ಇರೋದಲ್ಲ, ಈಗ ಸ್ವಸ್ಥ ಆಗಿದೆ. ನಿಮಗೆ ಸ್ವಸ್ಥ ಆಗ್ತದೆ, ಅಲ್ಲೇ ಸ್ವೀಕರಿಸಿ. ಗುಣ ಆದಂತವರು ಓಕೆ ಪ್ರೇರ್ ಮಾಡಿಸ್ಕೊಂಡು ಗುಣವಾದಂತವರು ನೋಡಿ. ಕೆಲವು ಸೊಂಟ ನೋವುಗಳು ಸಹ ಗುಣ ಆಗ್ತಾ ಇದೆ. ದೇವರಾತ್ಮನ ಗುಣಪಡಿಸ್ತಾ ಇದ್ದಾನೆ. ಯಾರಿಗಾರ ನಿಮಗೆ ನೋವು ಗುಣವಾದ ಅನುಭವ ಇದ್ರೆ ಮುಂದೆ ಬರ್ಬೋದು. ಯಾರಿಗೆ ನೋಡಿ ಇನ್ನೊಂದು ಸಹೋದರಿ ಎದೆ ಚೆಕ್ ಮಾಡಿ ಡೌಟ್ ಮಾಡಬೇಡಿ. ಸಾಕ್ಷಿ ಹೇಳಿದ್ರೆ ದೇವರು ನಮಗೆ ಮಹಿಮೆ ಆಗ್ತದೆ. ಬೇಗ ಬೇಗ. ನಿನಗೇನಾ? ಈಗ ಹೇಗುಂಟು? ಈಗ ಇಲ್ಲ. ಓಕೆ, ಪ್ರೈಸ್ ಗಾಡ್. ಸಾಕ್ಷಿ ಹೇಳಿಕೆ ಏನು ಮಾಡಬಾರ್ದು. ಏನಾಯ್ತು ಹೇಳು? ಯಾವ ಸೈಡ್? ಈಗ ಓಕೆ. ದೇವರಿಗೆ ಸ್ತೋತ್ರವಾಗಲಿ. ದೇವರು ಸ್ವಸ್ಥತೆ ಬಿಡುಗಡೆಗೊಳಿಸ್ತಾರೆ. ನೋಡಿ, ಕೆಲವರಿಗೆ ನೋವು ಇದಾಗಿದೆ, ಬಿಡುಗಡೆ ಆಗ್ತಾ ಇದೆ. ಅಂತವ್ರು ಮುಂದೆ ಬಂದು ಸಾಕ್ಷಿ ಹೇಳ್ಬೋದು. ಒಂದು ಒಳಗೆ ಭಾರವಾಗಿ ಸಂತ ಒಂದು ಹೃದಯದ ಭಾರ ಕೆಲವರು ನೀಡಲ್ಪಟ್ಟಿದೆ ಅಂತವ್ರು ಮುಂದೆ ಬಂದು ಒಂದು ನಿಮಿಷ ಬೇಗ ಬೇಗ ಸಾಕ್ಷಿ ಹೇಳ್ಬೋದು. ತುಂಬಾ ಒಂದು ಹೋರಾಟ ಹೃದಯದಲ್ಲಿತ್ತು. ಹೃದಯ ಭಾರದಿಂದ ಬಂದ್ರೆ ಆರಾಧನೆಗೆ ಈಗ ಫ್ರೀ ಆಗಿದ್ದಾರೆ. ಯಾರದು? ತುಂಬಾ ನೋವು, ತುಂಬಾ ಭಾರದಿಂದ ಇವತ್ತು ಆರಾಧನೆಗೆ ಬಂದಿದ್ರಿ. ಹೃದಯ ನಿಮಗೆ ಫ್ರೀ ಆಗಿದೆ. ಏನಾಯ್ತು ಹೇಳಿ? ಅಲ್ಲಿ ಸಹ ನೋಡಿ, ಆಚೆ ಕಡೆಯಿಂದ ದೇವರು ಈಗ ದೇವರು ಗುಣಪಡಿಸ್ತಾ ಇದ್ದಾರೆ. ತುಂಬಾ ಹೃದಯ ಭಾರದಿಂದ ನೋವಿನಿಂದ ಬಂದಿದ್ರೆ ಇವತ್ತು ತುಂಬಾ ನಮ್ಮ ಮನಸ್ಸಿನಲ್ಲಿ ನೋವು ಒಂದು ರೀತಿಯ ತುಂಬಾ ಈಗ ನಿಮಗೆ ಫ್ರೀ ಆಗಿದೆ. ನಾನೇ ನನ್ನ ಮಗಳಿಗೋಸ್ಕರ ಮಗಳಿಗೋಸ್ಕರ ಎಲ್ಲರೂ ಸೇರಿ ಪ್ರೇಯರ್ ಮಾಡಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಅದೀಗ ಇಳೀತು. ನನ್ನೆಲ್ಲ ಭಾರಗಳು ದೇವರು ಎತ್ಕೊಂಡಿದ್ದಾರೆ. ನಾನು ಸಮೇತ ತುಂಬ ಬೇಜಾರದಿಂದ ಪ್ರೇಯರಿಗೆ ಬಂದಿದೆ. ಒಂದು ಕಡೆ ತಂದೆಗೆ ಸ್ಟ್ರೋಕ್ ಆಗಿ ಅವರು ಇದ್ದರು, ಅದೊಂಥರ ಬೇಜಾರಿತ್ತು. ಮತ್ತು ಐಶ್ವರ್ಯನಿಗೆ ಸಹ ತುಂಬ ಹುಷಾರಿರಲಿಲ್ಲ. ಬೆಳಗ್ಗೆ ವಾಮಿಟ್ ಎಲ್ಲ ಆಗಿ ನೆನ್ನೆ ಅವರೊಂದು ದಿನ ಅಡ್ಮಿಟ್ ಮಾಡ್ಕೊಂಡಿದ್ರು. ಮತ್ತು ಇವತ್ತು ಬೆಳಗ್ಗೆ ಪ್ರೇಯರ್ ಮಾಡಿದೆ, ನೆನ್ನೆನೂ ಪ್ರೇಯರ್ ಮಾಡಿದೆ. ಇವತ್ತು ಬೆಳಗ್ಗೆ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗುವಾಗ ಈಗ ಹುಷಾರಿದ್ದೀನಿ ಅಂತ ಮಾತಾಡಿದ್ರು. ಮತ್ತು ಇಲ್ಲಿ ಬಂದಿದ್ದೇವೆ. ಇನ್ನೂ ದೇವರ ಆ ನೋವುಗಳಿಂದ ದೇವ್ರು ನನ್ನನ್ನು
ತಂದೆ, ನೀನು ಮಾಡಿದೆಲ್ಲ ನಿನ್ನ ಕ್ರಿಯೆಗಳಿಗಾಗಿ ನಿನಗೆ ಸ್ತೋತ್ರ. ಎಲ್ಲವೂ ನಿನ್ನ ನಾಮದ ಮಹಿಮೆಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೇ, ನಿನ್ನ ಭಕ್ತರನ್ನು ತಂದೆ, ಮಗ, ಪವಿತ್ರ ಆತ್ಮವನ್ನು ಆಶೀರ್ವದಿಸುತ್ತೇವೆ. ದೇವರ ವಿಶೇಷವಾದ ಪ್ರಸನ್ನತೆ, ಅಭಿಷೇಕ ನಿನ್ನ ಮಕ್ಕಳ ಜೊತೆ ನಡೆಸಿದೆ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಎಲ್ಲ ಸ್ತುತಿಗಳ ಮಾನ ಮಹಿಮೆ ನಿನಗೊಬ್ಬರಿಗೆ ನಾವು ಸಲ್ಲಿಸುತ್ತೇವೆ. ಯೇಸು ಕ್ರಿಸ್ತರ ಹೆಸರಿನಲ್ಲಿ ತಂದೆ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸದಾ ನಮ್ಮೆಲ್ಲರೊಂದಿಗೆ ನೆಲೆಯಾಗಿರಲಿ.